ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಧಾರವಾಡ, ಮಹಾಲೆ, ಪಾವಟೆಯವರು ಕರೆಕ್ಟ್. ಅವ್ರದ್ದು ಇನ್ಫ್ಲುಯೆನ್ಸ್ ಎಲ್ಲ ಹೇಳ್ತಾ ಇದ್ರಿ. ಇದ್ರ ಜೊತೆಗೆ ನಿಮ್ಮ ಮೂಲ ಮನೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂದೆ ಅವರು ಏನು ಯಾವ ರೀತಿ ನಿಮಗೆ ನೈತಿಕ ಬಲ ಕೊಟ್ಟರು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ನಿಮ್ಮ ಗೆಳೆಯರು, ಧಾರವಾಡ, ಯಾಕೆಂದರೆ ವಿದ್ಯಾವಂತರ ಊರು ಅಂತ ಧಾರವಾಡ ಫೇಮಸ್ ಆಗಿದೆ. ಈ ಊರು ನಿಮಗೆ ಯಾವ ರೀತಿ ಪ್ರಭಾವ ಬೀರ್ತು? ಇದು ನನಗೆ ಅಲ್ಲಿ ಧಾರವಾಡದಲ್ಲಿ ರೈಟರ್ಸ್, ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಬರಹಗಾರರು, ಕವಿಗಳು, ದೊಡ್ಡ ಲೇಖಕರು ಇದ್ದಾರೆ. ಬೇಂದ್ರೆ ಅವರು ನನಗೆ ಪರಿಚಯ ಅಂತಂದರೆ ಅವರು ದೊಡ್ಡ ಮನುಷ್ಯರು. ಅವರ ಬೇಂದ್ರೆ ಅವರ ಅಣ್ಣನ ಮಗ ವಿನಾಯಕ್ ಅಂತಿದ್ದ, ಅವನು ನನ್ನ ಕ್ಲಾಸ್ಮೇಟ್ ಆಗಿದ್ದ ಮಿಷನ್ ಹೈಸ್ಕೂಲ್ನಲ್ಲಿ. ಅವನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದ. ನಮ್ಮ ತಂದೆಯವ್ರಿಗೆ ಬೇಂದ್ರೆ ಅವ್ರಿಗೆ ಚೆನ್ನಾಗಿತ್ತು. ಸೊ ನಾನು ಬೇಂದ್ರೆ ಅವ್ರು ನೋಡ್ತಿದ್ದೆ. ಅವರು ಯಾವಾಗಾದರೂ ಒಂದು ರೂಮ್ನಲ್ಲಿ ಕೂತ್ಕೊಂಡು ಬರಿತಾಯಿದ್ರು. ಅವರು ಹೆಚ್ಚು ಇದು ಮಾಡ್ತಿರಲಿಲ್ಲ, ಅಂದರೆ ಅವರು ಓಡಾಡ್ತಿದ್ರು. ಸಾಯಂಕಾಲ ಗೇಟ್ ಹತ್ರ ಹೋಗೋರು, ನೋಡೋರು, ಈ ಥರ. ಆಮೇಲೆ ಬೇಂದ್ರೆ ಅವರ ಬಗ್ಗೆ ಸಾಕಷ್ಟು ಗೊತ್ತಿತ್ತು ಎಲ್ಲರಿಗೂ. ಇನ್ನೂ ಆವಾಗ ಜ್ಞಾನಪೀಠ ಅವಾರ್ಡ್ ಬಂದಿದ್ದಿಲ್ಲ ಅವ್ರಿಗೆ. ಅದು ನಾನು MA ಕಲಿಬೇಕಾದ್ರೆ ಅವ್ರಿಗೆ ಜ್ಞಾನಪೀಠ ಅವಾರ್ಡ್ ಅನೌನ್ಸ್ ಆಗಿತ್ತು. ಆವಾಗ ನಾನು ಎಕನಾಮಿಕ್ಸ್ ಕಲಿಬೇಕಾದ್ರೆ ನಂಜುಂಡಪ್ಪ ಅಂತ ಅವರು ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಎಕನಾಮಿಕ್ಸು ವೈಸ್ ಚಾನ್ಸಲರ್ ಆಗಿದ್ದರು. ಸೊ ಅವ್ರು ತೀರ್ಕೊಂಡಾಗ ಅವ್ರ ಮನೆಗೆ ಹೋಗಿ ಅದೆಲ್ಲ ನಾನು ಅವಾಗ ಬೆಂಗಳೂರಿಗೆ ಬಂದಿದ್ದೆ. ಸೊ ಈ ಅನೇಕ ಭಾಳ ದೊಡ್ಡ ಬರಹಗಾರರು, ಅದರೊಳಗೆ ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತೆ ಮಗ ಕೀರ್ತಿನಾಥ್ ಕುರ್ತಕೋಟಿ ಅಂತ, ಭಾಳ ದೊಡ್ಡ ವಿಮರ್ಶಕ, ಕನ್ನಡದ ವಿಮರ್ಶಕ ಕೀರ್ತಿನಾಥ್ ಕೋಟಿ, ನಮ್ಮ ಅತ್ತೆ ಮಗ, ನಮ್ಮಣ್ಣ. ನಾನು ಒಂದು ಸತ ಕೇಳಿದೆ, ಅಲ್ಲಪ್ಪ ನಿಮ್ಮ ಇಡೀ ಕರ್ನಾಟಕದಲ್ಲಿ ಧಾರವಾಡದಲ್ಲೇ ಹೆಚ್ಚು ರೈಟರ್ಸ್ ಇದ್ದಾರೆ, ಧಾರವಾಡದಲ್ಲಿ ಹೆಚ್ಚು ಕವಿಗಳಿದ್ದಾರೆ, ಧಾರವಾಡದಲ್ಲಿ ಸಂಗೀತಗಾರರಿದ್ದಾರೆ, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಬಸವರಾಜ್ ರಾಜ್ಗುರು, ಏನು ಒಬ್ಬರ ಹೆಸರ ಇನ್ನೊಬ್ಬರು. ಸೊ ಇದೆಲ್ಲ ಹೇಗೆ ಧಾರವಾಡದಲ್ಲಿ ಆಯಿತು? ಧಾರವಾಡದಲ್ಲಿ ಯಾಕಾಯಿತು? ಬೇರೆ ಕಡೆಗೂ ಇದ್ದಾರೆ ರೈಟರ್ಸ್, ಇಲ್ಲಂತಲ್ಲ. ಧಾರವಾಡನಲ್ಲಿ ಹೆಚ್ಚು ಯಾಕಾಯಿತು? ಕಣವಿ, ಆಮೇಲೆ ಹಿರೇಮಠು, ಅಂದರೆ ಇವರು ನಮ್ಮ ಯಾರು, ಅವ್ರಿಗೆ ನೆಹರು ಅವಾರ್ಡ್ ಬಂದಿತ್ತು ರಷ್ಯಾದಿಂದೆಲ್ಲ, ಬಸವರಾಜ್ ಕಟ್ಟಿಮನೆ. ಸೊ ಈ ಥರ ಅನೇಕ ರೈಟರ್ಸು ಅದ್ಭುತವಾದಂಥ ಕಥೆಗಳನ್ನು, ಕವಿತೆಗಳನ್ನು ಬರೆದಂಥ ಶಂಭಾ ಜೋಶಿ, ಮನೋಹರ ಗ್ರಂಥಮಾಲೆ, ಧಾರವಾಡ ಗ್ರಂಥಮಾಲೆ, ಮನೋಹರ ಗ್ರಂಥಮಾಲೆ, JB ಗಿರೀಶ್ ಕಾರ್ನಾಡ್, ಇವರೆಲ್ಲ ಹೇಗೆ ಅದು ಅವನಿಗೆ ನಮ್ಮ ಕೀರ್ತಿನಾಥ್ ಹೌದು ಕರೆಕ್ಟು, ಅದು ಮಣ್ಣಿನ ಗುಣನೋ ಅಂದವ. ಅದು ಮಣ್ಣು ಹಂಗದ ಧಾರವಾಡದ್ದು ಅಂದ. ಮಣ್ಣು ಅಂದರೆ ಏನು ಹೇಳುವಂದೆ ನಾನು. ಮಣ್ಣು ಒಂದು ಪರಿಸರದ ಮುಖ್ಯವಾದ ಅಂಶ ಅಂದೆ ನಾನು. ಧಾರವಾಡದ ಪರಿಸರ ಅಂತ ಹೇಳಿದೆ ನಾನು. ಧಾರವಾಡದ ಪರಿಸರ ಭಾಳ ಇಂಪಾರ್ಟೆಂಟ್ ಇದೆ. ಈಗ ಬೇಂದ್ರೆ ಅವರು ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ, ಹೆಸರು ಹಚ್ಚಿ ಚುಚ್ಚಿ ಅರಿಶಿಣ ಕುಂಕುಮ ಚುಚ್ಚಿದಂಗೆ ನೋಡಿ. ಆ ಪಕ್ಕ ಅದು ಇದ್ರ ಮೇಲೆ ಪಾತರಗಿತ್ತಿಯ ರೆಕ್ಕೆಗಳ ಮೇಲೆ ಅರಿಶಿಣ ಕುಂಕುಮ ಚುಚ್ಚಿದಂಗೆ ಇರ್ತದೆ. ಎಂಥ ಸುಂದರವಾದಂಥ ಇದು ಕಲ್ಪನೆ. ನಾನು ಹೇಳಿದೆ, ಇದನ್ನು ನೋಡದಿದ್ದರೆ ಬರೀಲಿಕ್ಕಾಗೋದಲ್ಲ ಅಂದೆ. ಅಲ್ಲಿ ಲಾಂಟಾನ, ಅಲ್ಲಿ ಗಿಡಗಳು, ಸಾಧನಕೇರಿ ಮೇಲೆ ಅವರು ಬರೆದಂಥ ಪದ್ಯ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದ ಹೋಗವ, ದನಕಾಯಿ ಹುಡುಗರು ಕೊಳದ ಮೇಲೆ ಬಾರಿಸ್ತಾರೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈಗ ನಮ್ಮಲ್ಲಿ ಗೋಪಾಲ್ ಕೃಷ್ಣ ಅಡಿಗರು ಅದ್ಭುತವಾದಂಥ ಪೋಯಟ್ರಿ ಬರೆದಾರೆ. ಆದರೆ ಇದು ಯಾರಿಗೂ ನಮಗೆ ಗೊತ್ತಿಲ್ಲ. ಅದನ್ನು ಪೋಯಟ್ರಿ ಓದಿ ತಿಳ್ಕೊಬೇಕು ಅಂತಂದರೆ ನಿಮಗೆ ಬುದ್ಧಿ ಬೇಕು, ನೀವು ಇಂಟೆಲೆಕ್ಚುಯಲ್ ಇರಬೇಕು, ಬುದ್ಧಿಜೀವಿಯಾಗಿರಬೇಕು, ಆ ಥರ ಇದೆ. ಆದರೆ ಬೇಂದ್ರೆ ಒಬ್ಬ ಸಾದಾ ಮನುಷ್ಯ, ಒಬ್ಬ ರೋಡ್ನಲ್ಲಿ ಹೋಗೋವನು, ಬೇಂದ್ರೆ ಅವರ ಪದ್ಯಗಳನ್ನು ಹೇಳುವಂಥ ಒಂದು ಸಾಮರ್ಥ್ಯ ಅವರು ಇವ್ರಿಗೆ ಕೊಟ್ಟಿದ್ದಾರೆ ತಮ್ಮ ಇದ್ರ ಆದರೆ ಈ ಥರದ ವಾತಾವರಣ, ಅದು ನಾವು ಬೇಂದ್ರೆ ಅವರಿಗೆ ಜ್ಞಾನಪೀಠ ಅವಾರ್ಡ್, ಕೆಲವರು ಅವರು ಶೇಕ್ಸ್ಪಿಯರ್ ಥರ ಅಂತ ಹೇಳ್ತಾರೆ. ಅಷ್ಟೊಂದು ಮ್ಯಾಥಮೆಟಿಕ್ಸ್ ಬಗ್ಗೆ, ಬೇಂದ್ರೆ ಅವ್ರ ಬಗ್ಗೆ ಮ್ಯಾಥಮೆಟಿಕ್ಸ್ ಭಾಳಷ್ಟು ಅವ್ರಿಗೆ ನಾಲೆಜ್ ಇತ್ತು. ಇಂಥ ಒಂದು ಈ ವಾತಾವರಣ ನಮಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಹೇಳಿ? ಅದಾದಮೇಲೆ ಪ್ರೊಫೆಸರ್ ಉತ್ತಂಗಿ ಅಂತ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಕರ್ನಾಟಕ ಸೈನ್ಸ್ ಕಾಲೇಜ್. ಅವರು ಇನ್ನೊಬ್ಬ ಅದ್ಭುತ ಮನುಷ್ಯ. ಅವರು ಆರ್ನಿಥಾಲಜಿಸ್ಟ್, ಅಂದರೆ ಈ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ದೊಡ್ಡ ಇದು ಸೈನ್ಸ್, ಝುವಾಲಜಿಸ್ಟ್ ಸೈನ್ಸು. ಹಾಗೆಯೇ ನಮ್ಮ ಪರಿಸರದ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದವರು. ಅವರು ಹೇಳಿದರು, ಧಾರವಾಡ, ಬೆಳಗಾಂ, ರಾಣೆಬೆನ್ನೂರು, ಹರಿಹರ್ ಇವೇನು ನಮ್ಮ ಉತ್ತರ ಕರ್ನಾಟಕ ಏರಿಯಾದೆ ಇಡೀ ಭಾರತದಲ್ಲಿ ಅಂಥ ಜಾಗನೇ ಇಲ್ಲ ಅಂತ ಹೇಳ್ತಿದ್ರು ಅವರು. ಯಾಕೆ ಅಂತ ನಾನು ಸತ್ಯ ಕೇಳಿದೆ. ಯಾಕಂದರೆ ಅವರು ಯಾಕೆ ಅಂತ ಕೇಳಿದರೆ ನಮಗೊಂದು ಅವ್ರು ಹೇಳಿದ್ದು ಅರ್ಥ ಆಗಬೇಕಲ್ಲ. ನಾವೆಲ್ಲ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಓದಿದವರು. ಸೊ ಅವರು ಹೇಳಿದರು, ಇಲ್ಲಿ 4 ಪರಿಸರದ ವ್ಯವಸ್ಥೆ ಒಂದನ್ನೊಂದು ಹೊಕ್ಕಿದ್ದಾವೆ. ಪಶ್ಚಿಮ ಘಟ್ಟದ ಅತಿ ದೊಡ್ಡ ಪರ್ವತಗಳು, ಕಾಡುಗಳು,
88 ದಶಲಕ್ಷ ವರ್ಷದ ಹಿಂದೆ ನಿರ್ಮಾಣ ಆದಂಥ ಪಶ್ಚಿಮ ಘಟ್ಟ. ಅದು ಇಳಿತಾ ಇದ್ದಂಗೆ ನಮಗೆ ಕುರುಚುಲ ಕಾಡು, ರಾಣೆಬೆನ್ನೂರೊಳಗೆ 10,000 ಎಕರೆ ಕುರುಚುಲ ಕಾಡಿನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಅಂತ. ಅದು ಉಳಿದಂಗೆ ಪಾಂಡ್ ಇಕೋಸಿಸ್ಟಮ್ ಅಂದರೆ ಕೆರೆಗಳ ಪರಿಸರ ವ್ಯವಸ್ಥೆ. ಅದು 1,000 ಕೆರೆಗಳು ಧಾರವಾಡ ಜಿಲ್ಲೆಯಲ್ಲಿ, 1000 ಕೆರೆ ವಿಚಾರ ಮಾಡಿ. ಅಂದರೆ ಧಾರವಾಡ ಅಂದರೆ ಹಾನಗಲ್ಲು, ಹಾವೇರಿ, ಗದಗ ಇವರೆಲ್ಲ ಮುಂಚೆ ಧಾರವಾಡನಲ್ಲೇ ಇತ್ತು. ಸೊ ಈ ರೀತಿ ನಮಗೆ ಪರಿಸರದ ವ್ಯವಸ್ಥೆಗಳು, ಅದು ಮುಗಿತಾ ಇದ್ದಂಗೆ ಹುಲ್ಲುಗಾವಲು ಪ್ರವೇಶ. ಈ 4 ಪರಿಸರದ ವ್ಯವಸ್ಥೆಗಳು ಒಂದೇ ಜಾಗದಲ್ಲಿ ನಿಮಗೆ ಸಿಗುವಂಥ ಪ್ರದೇಶ ಎಲ್ಲೂ ಸಿಗಲ್ಲ. ಕೆನಡಾದಲ್ಲಿ ಪ್ರೇರೀಸ್ ಅಂತ, ಅಂದರೆ ಕಾಡಿಗೆ ಹೋಗಿ ಹುಲ್ಲುಗಾವಲು ಸೇರ್ಕೊಳ್ತವೆ. ಇಲ್ಲಿ ಸೇರ್ಕೊಳ್ಳಲ್ಲ, ಇದು ಒಂದಕ್ಕೊಂದು ಹತ್ಕೊಂಡಿರ್ತವೆ, ಒಂದಕ್ಕೊಂದು ನೆಸಲಿಂಗ್, ಒಂದಕ್ಕೊಂದು ಬಿಗಿಯಾಗಿ ಅಂಟುಕೊಂಡಿರುವಂಥದ್ದು. ಅಲ್ಲಿರುವಂತಹ ಮಣ್ಣು, ಆ ಮಣ್ಣಿನ ಪೌಷ್ಟಿಕಾಂಶಗಳು, ಅದು ಇರುವಂಥ ಹವೆ, ಆಮೇಲೆ ಅಲ್ಲಿ ಮಳೆ, ಮಣ್ಣು, ಇವೆಲ್ಲನೂ ನಾವು ಕಲ್ತಿದ್ದರಿಂದ ನನಗೆ ಸ್ವಲ್ಪ ಈ ಪರಿಸರದ ಮೇಲೆ ಹೆಚ್ಚು. ಸೊ ಇದನ್ನು ಇವನು ಕೇಳಿದ್ದೇನೆ, ಯಾರಿಗೆ, ನಮ್ಮ ಕೀರ್ತಿನಾಥ್ಗೆ. ನೋಡು, ಮಣ್ಣು ಅಂತಂದರೆ ಭಾಳ ಅತಿ ಉತ್ತಮವಾದಂಥ, ಅತಿ ಶ್ರೇಷ್ಠವಾದಂಥ ಪರಿಸರದ ಒಂದು ಅಂಶ. ಇದಕ್ಕೆ 1 ಅಬ್ಜ ವರ್ಷ ತಗೊಂಡಿದೆ. 6 ಮೀಟ್ರು ಮೇಲ್ಮಣ್ಣು ಆಗೋದಕ್ಕೆ ಭೂಮಿ ಮೇಲೆ 1 ಅಬ್ಜ ವರ್ಷ. ಇವತ್ತು ನಾವು ಬೆಂಗಳೂರೊಳಗೆ ಮಣ್ಣು ನೋಡ್ಲಿಕ್ಕೆ ಸಿಗುತ್ತಾ ನಿಮಗೆ? ನಾವು ಪ್ರತಿಯೊಂದು ಎಸ್ಫಾಲ್ಟ್ ಮಾಡಿದ್ದೇವೆ. ಮಣ್ಣು ನೀರು ಹೀರ್ಕೊಳ್ತದೆ, ಮಣ್ಣೊಳಗೆ ಬೀಜ ಬೆಳೀತದೆ, ಮಣ್ಣೊಳಗೆ ಹುಲ್ಲು ಬೆಳೀತದೆ, ಮಣ್ಣಿದ್ರೆ ತಂಪಿರ್ತದೆ. ನೀವು ಅದನ್ನೇ ರೋಡ್ನಲ್ಲಿ ಹೋಗ್ರಿ, 5-7% ಹೆಚ್ಚಿಗೆ ಆಗ್ತದೆ ಹೀಟು, ಟೆಂಪ್ರೇಚರ್. ಮಣ್ಣಲ್ಲಿ ಓಡಾಡ್ಬೋದು ಬರೆಗಾಲಿನಿಂದ. ನೀವು ರೋಡ್ನಲ್ಲಿ ಹೋಗಿ, ರೋಡ್ನಲ್ಲಿ ಆಗೋದೇ ಇಲ್ಲ ಓಡಾಡಲಿಕ್ಕೆ, ಮಣ್ಣು. ಸೊ 0.5 ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಮಣ್ಣಿಗೆ. ಸೊ ಇಂಥ ಒಂದು ಮಣ್ಣು ಆ ಮಣ್ಣಲ್ಲ, ಮಣ್ಣಿನ ಜೊತೆಗೆ ಕಂಟಿ ಇದ್ದಾವೆ, ಮಣ್ಣಿನ ಜೊತೆಗೆ ಹುಲ್ಲುಗಾವಲಿದೆ. ಇತ್ಲಾಗಿ ಒಂದು 20 ಕಿಲೋಮೀಟರ್ ಹೋದರೆ ಪಶ್ಚಿಮ ಘಟ್ಟ ದಾಂಡೇಲಿ ಹತ್ರ ಸಿಗುತ್ತೆ ನಿಮಗೆ. ಆಮೇಲೆ ನೀರು, 1000 ಕೆರೆಗಳು. ಇಂಥ ವಾತಾವರಣ ಎಲ್ಲಿ ಸಿಗುತ್ತೆಪ್ಪ? ಇದೇ ನಮಗೆ ಕವಿತೆ ಬರಲಿಕ್ಕೆ. ಮತ್ತು ಹಿಂದೆ ಈಗ ಇಂಗ್ಲೆಂಡ್ ಒಳಗೂ ಕೂಡ ದೊಡ್ಡ ದೊಡ್ಡ ಕಥೆಗಾರರು, ಕವಿಗಳು, ವರ್ಡ್ಸ್ವರ್ತ್ ಇಂಥವರೆಲ್ಲ ಅಲ್ಲಿ ಲ್ಯಾಂಡ್ಸ್ಕೇಪ್ ನೋಡಿಬಿಟ್ಟೇ ಅವರು ಬರಿತಾಯಿದ್ರು. ಈಗ ಲಾರ್ಡ್ ಟೆನಿಸನ್ ಒಂದು ಅದ್ಭುತವಾದಂಥ ಪೋಯಮ್ ಯುನೋ ಕಾರ್ಡನ್, ನಾನು ಓದಿದ್ದೆ ಅದನ್ನು PUC ಇದ್ದಾಗ. ಯುನೋ ಕಾರ್ಡನ್ ಅದ್ಭುತವಾದಂಥ ಒಂದು ಲವ್ ಸ್ಟೋರಿ. ಅದು ಹೆಂಗೆ ಬರೆದ? ಸಮುದ್ರ ನೋಡಿ ಬರೆದ ಅವನು. ಸಮುದ್ರದ ಬಗ್ಗೆ ಪೂರ್ತಿ ಸಮುದ್ರದ ಬಗ್ಗೆ ಇತ್ತದು. ಸೊ ಇದನ್ನೆಲ್ಲ ನಾವು ಈ ನಮ್ಮ ಇರುವಂತಹ ಆಕಾಶ, ಸಮುದ್ರ, ನದಿ, ಹಳ್ಳ, ಕೊಳ್ಳ, ಬೆಟ್ಟ, ಇವೆಲ್ಲ ಇಷ್ಟು ಸುಂದರವಾಗಿ, ಅದರ ಕಲರ್ಸ್ ಕೂಡ ಇಷ್ಟು ಸುಂದರವಾಗಿದ್ದಾವೆ. ಅದನ್ನು ನೋಡಿ ಇವತ್ತು ನಾವು ಪೇಂಟಿಂಗ್ ಮಾಡ್ತೇವೆ, ಅದನ್ನು ನೋಡಿ ಕವಿತೆ ಬರಿತೇವೆ, ಅದನ್ನು ನೋಡಿ ಸ್ಟೋರಿ ಬರಲಿಕ್ಕೆ ಸಾಧ್ಯ. ಅದು ಬಿಟ್ಟು ಆಮೇಲೆ ಬೇರೆ ಎಲ್ಲ ನಾಗರಿಕತೆಯಲ್ಲಿ ಬೆಳೆದಂತಹ ಮನುಷ್ಯನ ಅನುಭವಗಳಾಗಲಿ, ಮನುಷ್ಯನ ಸಂಬಂಧಗಳಾಗಲಿ, ಹಿಸ್ಟ್ರಿ ಆಗಲಿ, ಇವೆಲ್ಲನೂ ಬೇರೆ. ಅದು ಒಂದು ಬರಹ ಬೇರೆ. ಬಟ್ ನ್ಯಾಚುರಲ್ ಆಗಿ ಬರೋದು ನಮ್ಮ ಪರಿಸರದಿಂದಲೇ. ಸೊ ಈ ರೀತಿ ನಾನು ಕೇಳ್ತಾ ಇದ್ದೆ. ಈ ಪರಿಸರ ಭಾಳ ಸುಂದರವಾಗಿತ್ತು. ಸೊ ಆದ್ದರಿಂದ ಧಾರವಾಡದ ಅನೇಕ ರೀತಿಯ ಬಹುಶಃ ಇನ್ಫ್ಲುಯೆನ್ಸ್ ನನ್ನ ಮೇಲೆ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ನೋಡಿ, ನೀವೊಬ್ಬ ನಟರಾಗಿ, ನಿರ್ದೇಶಕರಾಗಿ ನಿಮ್ಮ ಜ್ಞಾನದ ಹರವು ಇಷ್ಟೊಂದು ವಿಸ್ತಾರಗೊಂಡಿರೋದ್ರಿಂದಾಗಿ ಇಷ್ಟೊಂದು ನೀವು ಏನೋ ಒಂದು ಪ್ರತಿಭೆ ಇರತಕ್ಕಂತಹ, ಒಂದು ಸಾಮಾಜಿಕ ಸಂದೇಶ ಕೊಡ್ತಕ್ಕಂಥದ್ದು, ಜೊತೆಗೆ ಮನೋರಂಜನೆಯನ್ನು ಕೊಡೋ ನಿಟ್ಟಿನಲ್ಲಿ ನಿಮ್ಮ ಸಿನಿಮಾಗಳು ಮೂಡಿ ಬಂದಿವೆ ಅಂತ ನಿಮ್ಗೆ ಅನಿಸುತ್ತಾ? ನನಗೆ ಡಾಕ್ಟರ್ ಅಶೋಕ್ ಪೈ ಅಂದರೆ ಈ ಕಾಡಿನ ಬೆಂಕಿ, ಉಷಾಕಿರಣ, ಆಘಾತ ಮತ್ತು ಮನಮಂಥನ, ಅವರು ದೊಡ್ಡ ಮನೋವೈದ್ಯ. ಬಟ್ ಭಾಳ ಸೊಗಸಾಗಿ ಮಾತನಾಡ್ತಿದ್ರು, ತುಂಬ ಸುಂದರವಾಗಿ ಮಾತನಾಡ್ತಿದ್ರು, ಭಾಳ ಪ್ರತಿಭೆ ಉಳ್ಳಂಥ ಮನುಷ್ಯ. ನಮ್ಮ ಆಗಂತುಕ ಫಿಲ್ಮ್ ನೋಡಿದ್ರು ಅವರು. ಆಗಂತುಕ ಫಿಲ್ಮ್ ನೋಡಿ, ಆಗಂತುಕದಲ್ಲಿ ಒಂದು ಅಂಶ ಇತ್ತು ಏನು ಅಂತಂದರೆ, ಅಲ್ಲಿ ನಮ್ಮ ಹೀರೋಯಿನ್ನು, ನಮ್ಮ ನಾಯಕಿ ಮೂಕಿ ನಾಯಕಿ, ಆ ಮೂಕಿಗೆ ಕೊನೆಗೆ ಲಾಸ್ಟ್ ಸೀನ್ ಒಳಗೆ ಅವಳಿಗೆ ಧ್ವನಿ ಬರ್ತದೆ. ಅದು ಹೇಗೆ ಬರ್ತದೆ ಅಂತ ಅನ್ನೋದು ನಾನು ತೋರಿಸಿದ್ದೆ ಅಲ್ಲಿ. ಅದು ಅವ್ರ ಮೇಲೆ ಪರಿಣಾಮ ಮಾಡಿತ್ತು. ಯಾಕಂದರೆ ಅವರು ಮಾನಸಿಕ ವ್ಯಥೆಗಳಿಗೆ ಒಂದು ಪರಿಹಾರ ಕೊಡುವಂತಹ ವೈದ್ಯರು. ಮಾನಸಿಕ ವ್ಯಥೆಗಳು 108 ಥರ ಇರ್ತವೆ, ಮಾತಾಡ್ಲಿಕ್ಕೆ ಬರಲ್ಲ, ಇಂಥವೆಲ್ಲ ಅನೇಕ ಇರ್ತಾವಲ್ಲ. ಸೊ ನನಗೊಂದು ಕೇಸ್ ತೋರಿಸಿದ್ರು ಅವರು ತಮ್ಮ ಹಾಸ್ಪಿಟಲ್ ಹೋದಾಗ. ನಾನು ನಾಗೇಶ್ ಹೆಗಡೆ ಇಬ್ಬರು ಸೇರಿ ಹೋಗಿದ್ವಿ. ಆವಾಗ ಒಬ್ಬನು ಮಲಗಿದ್ದ, ಅವನು 15 ದಿವಸದಿಂದ ಮಾತಾಡಿದ್ದಿಲ್ಲ. ಅದಕ್ಕೆ ಅವರ ಅಣ್ಣ ತಮ್ಮ ಬಂದು ಅವನು ಹಾಸ್ಪಿಟಲ್ ಒಳಗೆ ಹಾಕಿದ್ರು. ಇವು ನೋಡಿ, ಇನ್ನೊಂದು 10 ನಿಮಿಷ ಒಳಗೆ ಮಾತಾಡ್ಸ್ತೇನೆ ಅಂತಂದರು ಅಶೋಕ್ ಪೈ. ಆಮೇಲೆ ಅವ್ರನ್ನ ಮಲಗಿಸಿದ್ರು. ಅವ್ನಿಗೆ ಏನೋ ಟ್ರೀಟ್ಮೆಂಟ್. ನನಗೊಂಥರ ಎದೊಳಗೆ ಡವ ಮಾತಾಡ್ತಾನೋ ಇಲ್ಲೋ ಇದ್ದಾರಲ್ಲ.
ಸೊ ಅವ್ರಿಗೇನೋ ಇದು ಮಾಡಿದ್ರು, ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ನು ಮಾತಾಡಲೇ ಇಲ್ಲ. ಆಮೇಲೆ ಇದು ತೊಗೊಂಬಾರಪ್ಪ ಅಂತಂದರು. ಅವ್ನಿಗೇನೋ ಒಂದು ಚಟ್ ಅಂತ ಒಂದು ಕೊಟ್ಟರು. ಬೇಡ ಬೇಡವ ಅಂತ ಅಂದ. ಇದಕ್ಕಿದ್ದಂಗೆ ಅವನಿಗೇನೋ ಶಾಕ್ ಕೊಡ್ತಾರೆ ಅಂತ ಹೇಳಿ ಆ ರೀತಿಯಿಂದ ಅವ್ರು ಮಾತಾಡಿದಾಗ ಅವ್ನಿಗೆ ಭಯ ಆಗಿ ಬೇಡ 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 ಅಂದ. ಹಾಂ, ಹೇಳಿ ನೀನು ಮಾತಾಡ್ಲಿಕ್ಕೆ ಬರ್ತಾ ಅಲ್ವಾ, ಆಯಿತು ಸಾಕಷ್ಟೇ ನನಗೆ ಬೇಕಾಗಿತ್ತು ಅಂದರು. ಸೊ ಅವ್ನು ನನಗೆ ಬಂದು ಹೇಳಿದರು, ಇವನಿಗೆ ನನಗೆ ಕಥೆ ಗೊತ್ತಿತ್ತು, ಅವರು ಇಡೀ ಮನೆಯಲ್ಲಿ ದೊಡ್ಡ ಅಣ್ಣ ಅವನು. ಅಂದರೆ ಅದರ ಬಗ್ಗೆ ನಾವು ಕಥೆ ಅಲ್ವಾ, ಕಥೆ ಈಗ ಅವ್ರದ್ದು ಕಾಡಿನ ಬೆಂಕಿ, ಆ ಕಥೆ ಮಾಡಬೇಕಾಗಿತ್ತು, ಒಂದು ಸಿನಿಮಾ. ಆ ಕಥೆ ಕ್ಲಿಷ್ಟವಾಗಿತ್ತು, ಭಾಳ ಒಂದು ಕ್ಲಿಷ್ಟವಾದ ಸಮಸ್ಯೆಗಳಿದ್ದು ಅದರಲ್ಲಿ. ಅಲ್ಲಿ ಒಬ್ಬನು ಹೀರೋಯಿನು ಮದುವೆ ಆಗ್ತಾನೆ, ಅವನ ಹೆಂಡತಿ ಜೊತೆಗೆ ಅವನ ಸಂಬಂಧ ಒಳ್ಳೇದಿರೋದಿಲ್ಲ. ಅವನ ಹೆಂಡತಿ ನಿಜವಾಗಿ ಅವಳು ಸಂತೋಷದಿಂದ ಇದ್ದಾಳೋ ಇಲ್ಲೋ ಗೊತ್ತಿರಲ್ಲ. ಆದರೆ ಅವಳಿಗೆ ಸಂತೋಷ ಪಡಿಸ್ಬೇಕು ಅಂತಂದರೆ ತನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಅವನು ಹೇಳಬೇಕಾಗ್ತದೆ. ಅದು ಹೇಗೆ ಹೇಳ್ತಾನೆ, ಅದು ನಾನೇ ರೋಲ್ ಮಾಡಿದ್ದೆ. ಅದು ಹೇಳೋದು ಕಷ್ಟ, ಯಾಕಂದ್ರೆ ನಾನು ಹೇಳಬೇಕಂತಂದರೆ ನಮ್ಮ ಅಣ್ಣ, ನಮ್ಮ ತಂಗಿ, ಅಕ್ಕ ಅವೆಲ್ಲ ನನ್ನ ತಲೆಯೊಳಗೆ ಬರಬೇಕು. ಯಾಕಂದರೆ ನಾನು ಆ ರೀತಿಯಿಂದ ಆ್ಯಕ್ಟರ್ ಅಲ್ಲ. ನಾನು ಬಂದವನು ಒಂದು ಆ್ಯಕ್ಟರ್ ಕರಿಯರ್ ಮಾಡ್ಕೋಬೇಕು, ದುಡ್ಡು ಮಾಡಬೇಕು ಅಂತ ಬಂದವ ನಾನಲ್ಲ. ನಾನು ನಿಮಗೆ ಹೇಳಿದೆ, ನನಗೆ ಏಜಸ್ ಆಫ್ ಫಿಯರ್ ಯಾವ ಥರ ನನ್ನ ಮೇಲೆ ಪ್ರಭಾವ ಬೀರಿತ್ತು, ಆ ಥರದ ಫಿಲ್ಮ್ಗಳು ಸಮಾಜಕ್ಕೆ ಕೊಡಬೇಕು. ಯಾಕಂದರೆ ಸಮಾಜದಲ್ಲಿ ಇವತ್ತು ಸಿನಿಮಾ ಯಾವ ರೀತಿ ನಮಗೆ ಅನುಭವ ಕೊಡ್ತಾ ಇದೆ, ಯಾವ ರೀತಿ ಪರಿಣಾಮ ಮಾಡ್ತಿದೆ ಗೊತ್ತಿಲ್ಲ. ಆದರೆ ಒಂದು ಪರಿಣಾಮ ಆದರೆ ಅದರಿಂದ ಬೇರೆ ಬೇರೆ ಸಾಧನೆಗಳು ನಮ್ಮ ಅಂದರೆ ಸಮಾಜದಲ್ಲಿ ಇರುವಂಥ ಅನೇಕ ಜನರಿಗೆ ಒಂದು ಸಿನಿಮಾ ಒಳ್ಳೆಯದಾಗ ಅನೇಕ ಜನರು ನನಗೆ ಹೇಳಿದ್ದಾರೆ, ಭಾಳ ಪ್ರತಿಷ್ಠಿತ ಜನರು ಹೇಳಿದ್ದಾರೆ, ನಮಗೆ ಬಹಳಷ್ಟು ಕಷ್ಟ ಆದಾಗ, ಮಾನಸಿಕ ವ್ಯಥೆ ಆದಾಗ ಒಳ್ಳೆಯ ಸಿನಿಮಾಗಳು ನಮ್ಮನ್ನು ಮತ್ತೆ ನಾರ್ಮಲ್ ಆಗಿ ಮಾಡಿದ್ದಾವೆ ಅಂತ. ಹೌದು. ಸೊ ಸಿನಿಮಾ ಅಷ್ಟೊಂದು ಪ್ರಭಾವಿತವಾದಂತಹ ಮಾಧ್ಯಮ. ಅದರಿಂದಲೇ ನಾನು ಸಿನಿಮಾ, ಈ ಫ್ರೆಂಚ್ ಸಿನಿಮಾ ಅಂತ ಯಾಕೆ ಹೇಳ್ತಿದ್ದೆ ಅಂತಂದರೆ, ಅಲ್ಲಿರುವಂಥ ನೈಜವಾದಂಥ ಕಥೆಗಳು, ನೈಜವಾದಂಥ ಘಟನೆಗಳನ್ನು ಆರಿಸಿ ಅವರು ಮಾಡ್ತಿದ್ರು. ಅದಕ್ಕೆ ನಾನು ಈ ಕಾಡಿನ ಬೆಂಕಿ ಅದೇ ರೀತಿ, ಅಂದರೆ ನನ್ನ ರೀತಿಯಲ್ಲಿ, ಯಾವ ರೀತಿಯಲ್ಲಿ ನಮ್ಮ ಅಂದರೆ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ಭಾರತದಲ್ಲಿ ಮಾಡ್ತಾ ಬಂದರೆ ಅದೇ ಒಂದು ಸಾಂಪ್ರದಾಯಿಕವಾಗಿ ಮಾಡಬೇಕಾಗತ್ತೆ. ನೀವು ಬೇರೆ ಫಾರಿನ್ ಥರ ಮಾಡಲಿಕ್ಕೆ ಹೋದರೆ ಇಷ್ಟಪಡಲ್ಲ ಜನ, ಯಾಕಂದರೆ ಅವ್ರಿಗೆ ಆ ರೀತಿ ಅನುಭವ ಆಗಬೇಕಲ್ಲ. ನೀವು ಹೇಳಿದ್ರಲ್ಲ ಭಾರತದ ಮಣ್ಣಿನ ಗುಣ ಅಂತ. ಹಾಂ, ಮಣ್ಣು ಅಲ್ವೇ, ಅವ್ರಿಗೂ ಕೂಡ ಮಣ್ಣು, ಹುಲ್ಲು, ನಮ್ಮಲ್ಲಿರುವ ಪಕ್ಷಿ, ಅದು ಪ್ರಾಣಿ, ನಮ್ಮಲ್ಲಿರುವಂಥ ಊಟ, ನಮ್ಮಲ್ಲಿರುವಂಥ ಬಟ್ಟೆಗಳು, ನಮ್ಮಲ್ಲಿರುವಂಥ ಅನೇಕ ರೀತಿಯ ಈ ಅಂದರೆ ಅನೇಕ ರೀತಿಯ ವಿಧಿವಿಧಾನಗಳು ಇದಿದ್ದಾಗ ಮಾತ್ರ ನಮ್ಮ ಸಿನಿಮಾ ಅರ್ಥ ಆಗ್ತವೆ. ಅದು ಬಿಟ್ಟು ಬೇರೆ ನೀವು ಸೂಟು ಬೂಟು ಹಾಕ್ಕೊಂಡು ಎಲ್ಲ ಓಡಾಡಿದರೆ ಅರ್ಥ ಆಗಲ್ಲ. ಆ ರೀತಿ ಬೇರೆ ಅದು ಅರ್ಬನ್ ಇದು. ಸೊ ಇವನ್ನೆಲ್ಲ ಇಟ್ಕೊಂಡು ನಾನು ಒಂದು ಆ ಸಿನಿಮಾ ಮಾಡ್ತಿದ್ಬೇಕಾದ್ರೆ ಅವಳಿಗೆ ಹೇಳಬೇಕಾಗಿತ್ತು, ಅಲ್ಲೊಬ್ಬನು ಬಂದಿರ್ತಾನೆ ಯಂಗ್ ಫೆಲೋ, ಫಾರೆಸ್ಟ್ ಆಫೀಸರ್ ಆಗಿ, ಅವನು ನಿನಗೆ ಇಷ್ಟಪಡ್ತಾನೆ, ಸುಮ್ಮನೆ ಹೋಗಿ ಅವನ ಜೊತೆಗೆ ಮಾತಾಡು, ಅವನಲ್ಲಿ ಇರು ಸ್ವಲ್ಪ ಹೊತ್ತು ಅಂದರೆ ಮಾತಾಡು ನೀನು, ಪರವಾಗಿಲ್ಲ. ಅವಳು ಏನು ಹೇಳ್ತಿದ್ದಾಳೆ ನನಗೆ, ನಾನು ಅವಳಿಗೆ ಹೇಳಿದ್ದೆ, ನೀನು ಒಮ್ಮೆಲೆ ಮಾತಾಡ್ಲಿಕ್ಕೆ ಹೋಗಬೇಡ, ನಿನಗೆ ಮಾತಾಡ್ಬೇಕಂತ ಅನ್ನಿಸ್ತದೆ, ಆದರೆ ಸುಮ್ಮನಿರು, ನಾವು ಮಾತಾಡಿದ್ದಕ್ಕೆ ಕೇಳು. ನಾನೇ ಯಾಕಂದರೆ ಡೈರೆಕ್ಟರ್ ಆಗಿದ್ದರಿಂದ ಆಕೆಗೆ ಹೇಳಬೇಕಾಗಿತ್ತಲ್ಲ. ಇವೆಲ್ಲ ಸಣ್ಣ ಪುಟ್ಟ ಇರ್ತವೆ ಸಿನಿಮಾದಲ್ಲಿ, ಸಣ್ಣ ಪುಟ್ಟ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ಈ ಭಾಳ ಕ್ಲಿಷ್ಟವಾದಂತಹ, ಭಾಳ ಈ ಸಾಂದರ್ಭಿಕವಾಗಿ ನಾವು ನಟನೆ ಮಾಡಬೇಕು. ಆ ಸಂದರ್ಭ ಅರ್ಥ ಆಗಬೇಕಲ್ಲ ಜನರಿಗೆ. ಸೊ ಆ ರೀತಿ ಆಕೆ ಆ ಥರ ಮಾಡ್ತಿದ್ಲು ಮಮತಾ ರಾವ್. ಅದೇ ರೀತಿ ನಮ್ಮ ಇವಳು ಕೂಡ ವನಿತಾ ವಾಸು ಚೆನ್ನಾಗಿ ಮಾಡಿದ್ಲು, ಅವಳು ರೋಲೆಲ್ಲ ತುಂಬ ಚೆನ್ನಾಗಿ. ಸೊ ಈ ರೀತಿ ಭಾಳ ಕಷ್ಟದ ಸನ್ನಿವೇಶಗಳು ಬರುವ ಅದರಲ್ಲಿ. ಆ ಸನ್ನಿವೇಶಗಳು ನಾವು ಅರ್ಥ ಮಾಡಿಕೊಂಡು ಮಾನಸಿಕವಾಗಿ ಅವು ಹೇಗೆ ನಾವು ಕೊಡ್ತೇವೋ ಈ ನಮ್ಮ ಪ್ರೇಕ್ಷಕರಿಗೆ ಅರ್ಥ ಆಗಬೇಕಲ್ಲ, ಆವಾಗ ಪ್ರೇಕ್ಷಕರು ಖಂಡಿತವಾಗಿ ಇಷ್ಟಪಡ್ತಾರೆ. ಅದು ಏನೇ ಇರಲಿ, ನೀವೇನು ಅದಕ್ಕೂ ದೊಡ್ಡ ಬಣ್ಣ ಹಚ್ಚಿ ಡಾನ್ಸು ಅದು ಇದು ಮಾಡಬೇಕಾಗಿಲ್ಲ. ನೀವು ಒಳ್ಳೆ ಕಥೆ, ನೀವು ಅನೇಕ ಒಳ್ಳೆ ಸಿನಿಮಾಗಳು, ರಾಜ್ಕುಮಾರ್ ಅವ್ರದ್ದು ಭಾಳ ಒಳ್ಳೆಯ ಸಿನಿಮಾಗಳನ್ನು ನೋಡಿದ್ದೇನೆ ನಾನು, ಅವ್ರದ್ದೆಲ್ಲ ಕೆಲವೊಂದು. ಸೊ ಯಾಕೆ ಆ ಹೊತ್ತಿನಲ್ಲಿ ಭಾಳಷ್ಟು ಏನು ಫೈಟಿಂಗು ಅದು ಇದು ಏನಿರಲಿಲ್ಲ ಅಲ್ವೇ. ಕಥೆಗಳನ್ನು ಸಾಂದರ್ಭಿಕವಾಗಿ, ಸುಂದರವಾಗಿ, ಸೊಗಸಾಗಿ, ಮನಸ್ಸು ಮುಟ್ಟುವ ರೀತಿಯಲ್ಲಿ ಅಭಿನಯ, ಆಮೇಲೆ ಅದೇ ರೀತಿ ಡೈರೆಕ್ಷನ್ನು, ಮ್ಯೂಸಿಕ್ಕು ಎಲ್ಲನೂ ಬೇಕಾಗ್ತದೆ. ಸೊ ಈ ರೀತಿ ಚಿತ್ರಗಳನ್ನು ಮಾಡೋದು ನನಗೆ ಇಷ್ಟ. ಆದ್ದರಿಂದಲೇ ಕಾಡಿನ ಬೆಂಕಿ ಮಾಡಿದೆ ನಾನು. ಕಾಡಿನ ಬೆಂಕಿ ಮಾಡಿದ್ಮೇಲೆ ಅದು ಪ್ರೇಕ್ಷಕರ ಮೇಲೆ ಬೀರಿದ ಇಂಪ್ಯಾಕ್ಟ್ ಸುಮಾರು ನನಗೆ ಒಂದು 800ರಿಂದ 1000 ಲೆಟರ್ ಬಂದು. ಆಮೇಲೆ ಇಂಡಿಯಾ ಟುಡೇ ಒಂದು ದೊಡ್ಡ ಮ್ಯಾಗಝಿನ್ ಆ ಹೊತ್ತಿನಲ್ಲಿ, ಸುಮಾರು 89-90 ಒಳಗೆ, ಸದಾನಂದ ಅದು
ಚಿದಾನಂದ ರಾಜ್ಘಟ್ಟ ಅಮೇರಿಕಾದಲ್ಲಿ ಟೈಮ್ಸಿಗೆ ಬರೀತಾನೆ, ಈಗ ಅಮೇರಿಕಾದಲ್ಲಿದ್ದಾರೆ ಅವರು ಈ ಇಂಡಿಯಾ ಟುಡೇಗೆ ಇಲ್ಲಿ ಬೆಂಗಳೂರಲ್ಲಿ ಎಡಿಟರ್ ಆಗಿದ್ದರು, ಕ್ಲಬ್ ಎಡಿಟರ್. ಅವ್ರಿಗೆ ನಾನು ಈ ಲೆಟರ್ಸ್ ಇಷ್ಟು ಬಂದಿದ್ದಾವೆ ಅಂತ ಹೇಳಿದೆ, ನನಗೆ ಕಳಿಸ್ಕೊಡಿ ಅಂದರು. ಅವರು 3 ಪೇಜ್ ಬರೆದ್ರು ಇಂಡಿಯಾ ಟುಡೇ ಒಳಗೆ, 3 ಪೇಜ್ ಈ ಕಾಡಿನ ಬೆಂಕಿ ಬಗ್ಗೆ. ಮುಂಬೈಗೆ ಹೋದಾಗ 2 ಸಿನಿಮಾ ಪೇಜಲ್ಲಿ ಪೂರ್ತಿ 2 ಪೇಜಸ್ ಮುಂಬೈ ಒಳಗೆ ಹಾಕಿದರು. ಸೊ ಈ ರೀತಿ ಪ್ರಭಾವ ಬೀರ್ತದೆ ಆ ಸಿನಿಮಾ. ನಾನೇನು ಅದ್ಭುತವಾಗಿ ಮಾಡೇನಂತ ಹೇಳೋದಲ್ಲ, ಆದರೆ ಒಂದು ಬೇರೆ ರೀತಿಯ ಒಂದು ಚಿತ್ರಕಥೆ, ಬೇರೆ ರೀತಿಯ ಒಂದು ಸಂದರ್ಭಗಳು. ಆ್ಯಕ್ಚುಲಿ ವಿಜಯ್ ಭಾಸ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಸಿನಿಮಾ ನೋಡ್ಬೇಕಾದ್ರೆ ಅಂದರು, ನಿಮ್ಮ ಭಾರಿ ಧೈರ್ಯ ಇದೆಯಪ್ಪ ಅಂತಂದರು. ಭಯಂಕರ ಧೈರ್ಯ ಇದೆ ನಿಮಗೆ, ಈ ಸಿನಿಮಾ ನೀವು ತೋರಿಸ್ತಾ ಇದ್ದೀರಲ್ಲ ಅಂತ. ನನಗೆ ಅವಾಗ ಹೆದರಿಕೆ ಆಯಿತು, ಧೈರ್ಯ ಇದೆ ಅಂತಂದ್ರೆ ನನ್ನ ಚಿತ್ರ ಓಡ್ತದೋ ಇಲ್ಲೋ ಅಂತ. ಅವರು ಹೇಳಿದರು ನಿಮ್ಗೆ ಧೈರ್ಯ ಇದೆ, ಆದರೆ ಚಿತ್ರ ಓಡಬೇಕಲ್ಲ, ಅದು ಒಂದು ಇದು ಇತ್ತು ನನಗೆ. ಆದರೆ ನಮ್ಮ ಕನ್ನಡ ಕ್ರಿಟಿಕ್ ಇದ್ದರು ನೋಡಿ, ಅವ್ರು ತೀರ್ಕೊಂಡ್ರು. ಟಿ.ಪಿ. ಅಶೋಕನ ಅಲ್ಲ VN ಇಂಡಿಯನ್ ಎಕ್ಸ್ಪ್ರೆಸ್ಸು ಕನ್ನಡ ಇದಕ್ಕೆಲ್ಲ ಬರಿತಾಯಿದ್ರು ಅವರು. ಅವರು ಸುಂದರವಾಗಿ ಬರೆದು, ಇದು ಲೈಂಗಿಕವಾದಂಥ ಸಬ್ಜೆಕ್ಟು, ಆದರೆ ಮಕ್ಕಳು ನೋಡುವಂಥ ಚಿತ್ರ ಸುರೇಶ್ ಮಾಡಿದ್ದಾರೆ ಅಂತ. ಅದ್ಭುತವಾಗಿದೆ. ಇವತ್ತಿನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಒಪ್ಪಿತ ಲೈಂಗಿಕತೆ ವಿಚಾರವಾಗಿ ನಿಮ್ಮ ಕಾಡಿನ ಬೆಂಕಿ ಅದನ್ನು ಸಮೀಕರಣ ಮಾಡಿದಾಗ ನೀವು ಅದರ ಮುಂದುವರೆದ ಭಾಗವಾಗಿ ಸೀಕ್ವೆಲ್ ಮಾಡಬಹುದಾ? 2ನೇ ಭಾಗವಾಗಿ ಮುಂದುವರಿದ ಭಾಗ ಕಾಡಿನ ಬೆಂಕಿಯನ್ನು. ಕಾಡಿನ ಬೆಂಕಿ ಅಲ್ಲ, ಕಾಡಿನ ಬೆಂಕಿ ಹೇಗಿತ್ತು, ಅದು ಅದರ ಎಂಡ್ ಬೇರೆ ಇದೆ. ಅಂದರೆ ಅಲ್ಲಿ ಅವಳು ಸರಿ ಹೋಗ್ತಾಳೆ ಅಂತ. ಆದರೆ ಅಶೋಕ್ ಪೈ ಅವರು ಏನಿದ್ದಾರೆ, ಅಶೋಕ್ ಪೈನ ಟ್ರೀಟ್ ಮಾಡಿದ್ದ ಸೀನ್ ಆದಾಗ ನಿಜವಾದ ಆಗಿದ್ದ ಕಥೆ ಇದು. ಅವರು ಹೇಳಿದ್ರು ಡಾಕ್ಟರ್ ಅಶೋಕ್ ಪೈಯನ್ನು ಕಾಯ್ತಾಯಿದ್ರು. ಆ ಅಶೋಕ್ ಪೈ ಬೆಂಗಳೂರೊಳಗಿದ್ದರು ಅವಾಗ. ಅದು ಯಾವುದೋ ಒಂದು ಬರಲಿಲ್ಲ ಅಂಥೇಳಿ ಏನೋ ಒಂದು ಔಷಧಿ ತೊಗೊಂಡ್ಲು, ಅವಳು ಉಳಿಲಿಲ್ಲ, ಏನೋ ಆಯ್ತದು ಪಾಪ. ಆದರೆ ನಾನೇನು ಹೇಳೋದು, ಅದಕ್ಕೆ ಈ ನಮ್ಮ ಮಾನಸಿಕವಾಗಿ ಅನೇಕ ರೀತಿಯ ಸಂದರ್ಭಗಳು ಬರ್ತವೆ, ಅನೇಕ ರೀತಿಯ ನಮಗೆ ಇದು ಏನು ಅನುಭವ ಆಗುತ್ತೆ, ಅದು ಬೇರೆ ಮಾಡ್ತಾ ಹೋಗ್ಬೋದು. ಆದರೆ ಉಷಾ ಕಿರಣ ಇದೆಯಲ್ಲ, ಅದರ ಉಷಾ ಕಿರಣ ನೀವು ಕೇಳಿದರೆ ಅದರ 2nd ಎಡಿಷನ್ ಮಾಡ್ಬೋದು. ಉಷಾ ಕಿರಣದಲ್ಲಿ ಹೇಗೂ ಪ್ರಥಮ ಉಷಾ ಕಿರಣ ಅದು ಅಮೇರಿಕಾದಲ್ಲಿ ಪ್ರಥಮ ಉಷಾ ಕಿರಣ 1 ವರ್ಷ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತೋರಿಸಿದ್ರು ಆ ಸಿನಿಮಾನ. ಅಂದರೆ ಅಮೇರಿಕನ್ಸಿಗೆ ಈ ಇಂಡಿಯನ್ ಲೈಫ್ ಹೇಗಿರ್ತದೆ, ಏಷ್ಯನ್ ಲೈಫ್ ಹೇಗಿರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 1 ವರ್ಷ ತೋರಿಸಿದ್ದಾರೆ ಫಿಲ್ಮ್. ನಾನು ಸುಮನ್ ಸಾವ್ಕಾರ್ ಅಂತ ನನ್ನ ಫ್ರೆಂಡ್ ಅಲ್ಲಿ ಟೀಚ್ ಮಾಡ್ತಿದ್ಲು ಫ್ರೆಂಚು, ಅವಳು ಹೇಳಿದ್ಲು ಸುಮಾರು ಭಾಳಷ್ಟು ಅಮೇರಿಕನ್ಸ್ ಲೈಕ್ ಮಾಡಿದರು ಈ ಸಿನಿಮಾನ ಅಂತ. ಯಾಕಂದ್ರೆ ಭಾಳ ನೈಜವಾಗಿ ತೊಗೊಂಡಿದೆ. ಅಲ್ಲಿ ಅಮೇರಿಕಾದಿಂದ ವಾಪಸ್ ಬರೋದಿದೆ ನಾನು ಆ ಚಿತ್ರದಲ್ಲಿ. ತಾವು ನೋಡಿದರೆ ಅಲ್ಲಿ ಅಮೇರಿಕಾದಲ್ಲಿ ನಾವೊಂದು 3 ವರ್ಷ 4 ವರ್ಷ ಇರ್ತೇನೆ. ನಾನು ಹೆಂಡ್ತಿನ ಕರ್ಕೊಂಡು ವಾಪಸ್ ಹೋದ್ಮೇಲೆ ಇಲ್ಲಿ ಚೇಂಜ್ ಆಗಿಬಿಡ್ತೇನೆ. ನಾನು ಇಲ್ಲಿ ಭಾಳ ಮುಗ್ಧವಾಗಿ ಸಂಭಾಯಿತನಂಥ ಮನುಷ್ಯ. ಅಮೇರಿಕಕ್ಕೆ ಹೋದ್ಮೇಲೆ ನಂದು ಡ್ರೆಸ್ ಚೇಂಜ್ ಆಗುತ್ತೆ, ದೊಡ್ಡ ಮನೆ ಕೊಡ್ತಾರೆ, ಕಾರ್ ಕೊಡ್ತಾರೆ. ಆಮೇಲೆ ಅಮೇರಿಕಾದಲ್ಲಿ ಕೆಲವ್ರನ್ನ ಭೇಟಿ ಆದಾಗ ನಾನು ಹೇಳ್ತೇನೆ, ಅಲ್ಲಿ ಕೆಲವ್ರನ್ನ ಭೇಟಿ ಆದಾಗ ಹೇಳಿದರು, ನಿಮ್ಮ ದೇಶದ ಬರೀ 5,000 ವರ್ಷದ ಇತಿಹಾಸ ಸಂಸ್ಕೃತಿ ಬಗ್ಗೆ ಮಾತನಾಡ್ತೀರಿ, ಆದರೆ ಅದೇ ನಿಮ್ಮಲ್ಲಿ ಅದೇ ನಿಮ್ಮ ಬಡತನ ಉಳಿದೆ, ಅದೇ ಒಂದು ದರಿದ್ರವಾದ ಸ್ಟ್ರೀಟ್ ಇದೆ, ಅದೇ ಹೊಲಸು ಎಲ್ಲ ಇದೆ. ನಮ್ಮದು 200 ವರ್ಷದಲ್ಲಿ ನಾವು ಅಮೇರಿಕ ಹೀಗೆ ಮಾಡಿದ್ವಿ ಅಂತ. 200 ವರ್ಷದ ಹಿಂದೆ ನಾವು ಈ ಅಮೇರಿಕಕ್ಕೆ ಬಂದಿದ್ದು. ವೈಲ್ಡ್ ವೆಸ್ಟ್, ಎಲ್ಲೆಲ್ಲಿ ಏನೇನು ವೈಲ್ಡ್ ಸಿಗುತ್ತೋ ಎಲ್ಲರೂ ಹೋಗ್ತಿದ್ರು. ಸಮುದ್ರದಲ್ಲಿ ಜ್ಯುವೆಲ್ಸನ್ನು ತೊಗೊಂಬರ್ತಿದ್ರು, ಪರ್ಲ್ಸನ್ನು ತೊಗೊಂಬರ್ತಿದ್ರು, ಬೇಕಾದಷ್ಟು ಏನು ಬೇಕಾದ ಮಾಡ್ತಿದ್ರು. ನೀವು ಬೇಕಾದ್ರೆ ಗೋಲ್ಡ್ ಸಿಗ್ತದೆ ತೊಗೊಂಡು ಹೋಗು ಅಂತ ಹೇಳ್ತಿದ್ರು. ಅಂಥ ಒಂದು ದೇಶವನ್ನು 200 ವರ್ಷದಲ್ಲಿ ನಾವು ಅದ್ಭುತವಾಗಿ ಇವತ್ತು ಎಷ್ಟು ನೊಬೆಲ್ ಪ್ರೈಸ್ ವಿನ್ನರ್ಸು, ಅವಾರ್ಡು, ಇದು ಲಿಟ್ರೇಚರು, ಸೈನ್ಸು, ಫಿಸಿಕ್ಸು, ಎನಿಥಿಂಗ್ ಅಷ್ಟೊಂದು ಮುಂದುವರೆದ ದೇಶ ಆಗಿದೆ ಅಂತ ನಾನು ಅದನ್ನು ತೊಗೊಂಬಂದು ಇಲ್ಲಿ ನನ್ನ ಹೆಂಡ್ತಿಗೆ, ನಮ್ಮ ಅಪ್ಪ ಏನು ಟೀಚರ್ ಇರ್ತಾರೆ ಅವ್ರ ಮೇಲೆ ಅದನ್ನು ಹಾಕ್ತಿದ್ದೆ. ಅದನ್ನು ನನ್ನ ಒಂದು ಕೋಪನ್ನು, ಅದು ತಪ್ಪು ಅಂತ ನನಗೆ ಅನ್ನಿಸ್ತದೆ ಕೊನೆಗೆ. ನಮ್ಮ ಅಪ್ಪನ ರೋಲು ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ಅವರು. ನಾರಾಯಣ ರಾವ್ ಅಂತ ದೆಹಲಿಯೊಳಗಿದ್ದರು. ಸೊ ಅನೇಕ ಈ ಥರ ಡೈಲಾಗ್ಸ್ ಮೂಲಕ ನಾವು ಆ ಸಿನಿಮಾ ಇನ್ನೊಂದು ರೀತಿ ಎಡಿಷನ್ ತರ್ಬೋದು. ಅಲ್ಲಿ ಮಕ್ಕಳಿಗೆ ನಾನು ಸ್ವಲ್ಪ ಹೆಚ್ಚು ಮಾನಸಿಕ ಪ್ರೆಷರನ್ನು ಹಾಕ್ತಾ ಇರ್ತೇನೆ ಅವ್ರ ಮೇಲೆ. ಅಲ್ಲಿ ಆ ಹುಡುಗ ಹೇಳ್ತಾನೆ, ನಾನು ಕನ್ನಡನೇ ಮಾತಾಡೋನು, ನಾನೇ ಇಂಗ್ಲೀಷ್ ಮಾತಾಡಲ್ಲ ಅಂತಾನೆ. ಅವಾಗ ಅಲ್ಲಿ ಫೈನ್ ಹಾಕಿರ್ತಾರೆ. ಈ ಫೈನ್ ಕೊಡೋದಕ್ಕೆ ನಾನೇನು ಇದನ್ನು ಅಂತ ನಾನು ಕೇಳ್ತೇನೆ ಮಗನಿಗೆ, ಯಾಕೆ ಮಾತಾಡ್ದಲ್ಲ ನೀನು ಇಂಗ್ಲೀಷು ಅಂತ. ನಾನು ಮಾತಾಡೋದಲ್ಲ ಅಂತಾನು ಅವನು. ಆ ಥರದ ಒಂದು ಇದು. ಸೊ ನನ್ನ ಕಷ್ಟವನ್ನು ತಡ್ಕೊಳ್ಳಾರ್ದೆ ಅವನು ಮನೆ ಬಿಟ್ಟು ಓಡಿ ಹೋಗ್ತಾನೆ. ಅದು ಪಾಪ ನನ್ನ ಹೆಂಡತಿ ಮೇಲೆ ಭಾಳಷ್ಟು ಪರಿಣಾಮ ಬೀಳ್ತದೆ. ಅದನ್ನು ನಾನು ಹೆಚ್ಚು ಕೇರ್ ಮಾಡಲ್ಲ.
ಯಾಕಂದ್ರೆ ನಾನು ಈ ಮೀಟಿಂಗ್ ಆಯಿತು ಅದಾಯಿತು, ನಾನು ಜನರಲ್ ಮ್ಯಾನೇಜರು, ಇನ್ನು ನೆಕ್ಸ್ಟ್ ಏನು ಕಾನ್ಫರೆನ್ಸ್ ಆಗುತ್ತೆ, ಮನೆಯೊಳಗೆ ವಿಸ್ಕಿ ಕುಡಿಯೋದು ಇದು ಶುರು ಆಗುತ್ತೆ, ಮನೆಯೊಳಗೆ ಮಾಂಸ ತರ್ತೇನೆ. ಅದೆಲ್ಲ ನಮ್ಮ ಅಪ್ಪ ಅಮ್ಮ ಬಂದು ನೋಡಿದಾಗ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಸೊ ಈ ರೀತಿ ಚೇಂಜಸ್ ಏನಿದ್ದಾವೆ, ಒಂದು ಬೇರೆ ಪ್ರಭಾವ ದೇಶ, ಗಿರೀಶ್ ಕರ್ನಾಡ್ ತುಂಬ ಸುಂದರವಾಗಿ ಅದರೊಳಗೆ ಆ್ಯಕ್ಟ್ ಮಾಡಿದ್ದಾರೆ ಅವರು. ಅದರೊಳಗೆ ಸೈಕ್ಯಾಟ್ರಿಸ್ಟ್ ರೋಲ್ ಮಾಡಿದ್ರು ಅವರು. ನೀವು ಎಷ್ಟು ವರ್ಷ ಇದ್ರಿ ಅಮೇರಿಕಾದಲ್ಲಿ ಅಂತ ಕೇಳ್ತಾರೆ. ನಾನು 3 ವರ್ಷ ಅಂತೇನೆ. ನಾನು ಇದ್ದೆ ಒಂದು 14 ವರ್ಷ ಅಂತಾರೆ. 14 ವರ್ಷ ಅದು ಭಾಳ ಒಂದು ಸಹಜವಾಗಿ ಹೇಳ್ತಾರೆ ಅದನ್ನು. ಅದು ಜನರಿಗೆ ಭಾಳ ಇಷ್ಟ ಆಯ್ತದು. ನಾನು 14 ವರ್ಷ ಇದ್ದರೂ ಒಂದು ಸಂಸ್ಕೃತಿ ಆಗಲಿ ಸಂಪ್ರದಾಯವಾಗಲಿ ಅದನ್ನು ಚೇಂಜ್ ಮಾಡಲಿಕ್ಕಾಗೋದಲ್ಲ, ಅದರ ಜೊತೆಗೆ ನಾವು ಹೋಗಬೇಕಾಗತ್ತೆ ಅಂತನ್ನೋ ಒಂದು ಸ್ವಾಭಾವಿಕವಾದ ಮನಸ್ಥಿತಿಯ ಒಂದು ದಾರುಣ್ಯವನ್ನು ಹೇಗೆ ನಾನು ಕ್ರಿಯೇಟ್ ಮಾಡ್ತೇನೆ, ಅದನ್ನು ಹೇಗೆ ಪರಿಹಾರ ಸೂಚಿಸಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತ ಗಿರೀಶ್ ಕರ್ನಾಡು ಆ ಥರ ರಿಯಾಕ್ಟ್ ಮಾಡೋದು ತುಂಬ ಸುಂದರವಾಗಿತ್ತು. ಸೊ ಈ ರೀತಿ ಅಲ್ಲಿ ಆ ಮಕ್ಕಳ ಮೇಲೆ ಹೇರಿದ ಪ್ರೆಷರ್ ಒಂದು ತಪ್ಪು ಅಂತ ನನಗೆ ಅನ್ನಿಸ್ತದೆ. ಆವಾಗ ಆ ಹೊತ್ತಿನಲ್ಲಿ ನಾನು ಬಂದು ನಮ್ಮಪ್ಪ ಅಷ್ಟರಲ್ಲಿ ಊರು ಬಿಟ್ಟಿರ್ತಾರೆ, ನಾನು ಹೋಗಿ ಭಾಳ ತಪ್ಪು ಮಾಡಿದೆ ಅಪ್ಪ, ನನಗೆ ನಾನು ಕ್ಷಮೆ ಕೋರ್ತೇನೆ ಅಂತಂದಾಗ ಅದು ಕೂಡ ಜನರಿಗೆ ಇಷ್ಟ ಆಯಿತು. ಪರಿವರ್ತನೆ ಈ ಪರಿವರ್ತನೆಯ ಮಾರ್ಗಗಳು, ಪರಿವರ್ತನೆಯ ಟರ್ನು ಅವೇಂತ ಬೆಂಡ್ಸ್ ಇರ್ತವೆ, ಅವನು ಅದರೊಳಗೆ ಚೆನ್ನಾಗಿ ಬಂದಿತ್ತು ಅಂತ ನನಗೆ ಅನ್ನಿಸ್ತದೆ. ಸೊ ಅದರ ನೆಕ್ಸ್ಟ್ ಎಡಿಷನ್ ಮಾಡ್ಬೋದು. ಅಲ್ಲೇ ನನ್ನ ಮಕ್ಕಳು ಇರ್ತಾರೆ, ಅವರು ಆಮೇಲೆ ಬೆಳೀತಾರೆ, ಅವರು ಬೆಳೆದು ಅವರು ಅಮೇರಿಕಕ್ಕೆ ಹೋಗ್ತಾರೆ, 3ನೇ ಪೀಳಿಗೆ ಬರುತ್ತೆ. ಕರೆಕ್ಟ್, ನಿಜ ಸರ್. ಖಂಡಿತ ನಮಗೆ ನಿಮ್ಮ ಸಿನಿಮಾ ಬರಲಿ ಅಂತ ಒಂದು ಆಶೆ ಇದೆ. ಖಂಡಿತವಾಗಿ ತಾವು ಅದನ್ನು ನಡೆಸ್ಕೊಡಿ.